ಒಂದ್ ಕಡೆ ಒಳ್ಳೆ ಊಟ ಸಿಗದೆ ಸೊರಗಿರುವ ದರ್ಶನ್ಗೆ ತಮ್ಮ ಬಾಡಿಯದ್ದೇ ಚಿಂತೆ ಆಗ್ಬಿಟ್ಟಿದೆ. ಫಿಟ್ನೆಸ್ ಆಗಿದ್ದ ದರ್ಶನ್ಗೆ ಜಿಮ್ ಮಾಡೋದು ಯಾವಾಗ ಅಂತ ಕಾಯ್ತಿದ್ದಾರೆ. ಹೀಗಿರುವಾಗ ಜೈಲಲ್ಲೇ ಒಂದು ಪ್ಲಾನ್ ಮಾಡಿದ್ದಾರಂತೆ. ಆ ಪ್ಲಾನ್ ಏನು, ಆ ಕುರಿತ ಒಂದು ವರದಿ ಇಲ್ಲಿದೆ. ಜೈಲಲ್ಲಿ ಇರುವ ದರ್ಶನ್ಗೆ ಆರೋಗ್ಯದ ಚಿಂತೆ. ಜೈಲಲ್ಲೇ ಜಿಮ್ ಮಾಡ್ತಾರಾ ಕೊಲೆ ಆರೋಪಿ. 3 ಹೊತ್ತು ಗುಂಡು ತುಂಡು ಪಾರ್ಟಿ ಮಾಡ್ತಿದ್ದ ದರ್ಶನ್ ತಮ್ಮ ದೇಹವನ್ನ ಫಿಟ್ ಆಗಿ ಇಟ್ಕೊಂಡು ಸದಾ ನಿಭಾಯಿಸ್ತಿದ್ರು. ಆದ್ರೆ ಅದ್ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆಗಿನಿಂದ ತಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಹೆಚ್ಚಾಗಿದೆಯಂತೆ. ಹೀಗಾಗಿ ಜೈಲಿನಲ್ಲೇ ಜಿಮ್ ಮಾಡೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಪ್ರತಿದಿನ ದೇಹ ದಂಡಿಸಿ ಫಿಟ್ನೆಸ್ಗೆ ಆದ್ಯತೆ ಕೊಡುತ್ತಿದ್ದ ದರ್ಶನ್ ಜೈಲೂಟ ಹಿಡಿಸದೆ 10 ಕೆಜಿ ಕಡಿಮೆ ಆಗಿದ್ದಾರಂತೆ. ಹಾಗಾಗಿ ಕೆಲ ಜೈಲಿನ ಸಿಬ್ಬಂದಿ ಜೊತೆ ದರ್ಶನ್ ಮಾತನಾಡಿದ್ದಾರಂತೆ. ತನಗೆ ಬೇಕಾದ ಜಿಮ್ ವಸ್ತುಗಳನ್ನ ತರಿಸಿಕೊಂಡಿದ್ದಾರಂತೆ. ಜೈಲು ಸಿಬ್ಬಂದಿ ಜೊತೆ ಮಾತನಾಡಿ ತಮಗೆ ಬೇಕಾದ ಜಿಮ್ ವಸ್ತುಗಳನ್ನ ಕೊಠಡಿಗೆ ತರಿಸಿಕೊಂಡಿದ್ರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಜೈಲು ಸಿಬ್ಬಂದಿ ಮಾತಿಗೆ ದರ್ಶನ್ ಡೋಂಟ್ ಕೇರ್ ಅನ್ನುತ್ತಿದ್ದು ಬೆಳಿಗ್ಗೆ ಹೊರಗಡೆ ವಾಕಿಂಗ್ ಹೋಗಲು ದಾಸ ಕಿರಿಕ್ ಮಾಡಿದ್ರಂತೆ. ವಾಕಿಂಗ್ ಹೋಗಲು ಬಿಡಿ ಅಂತ ದರ್ಶನ್ ಪಟ್ಟು ಹಿಡಿದಿದ್ದು ಅಲ್ಲೆಲ್ಲ ಬಿಡಲು ಸಾಧ್ಯ ಇಲ್ಲ ಅಂತ ಜೈಲು ಸಿಬ್ಬಂದಿ ಹೇಳಿದ್ದಾರೆ. ಬೇರೆಯವರಿಗೆ ಬಿಡ್ತೀರಾ, ನನಗ್ಯಾಕೆ ಬಿಡಲ್ಲ ಅಂತ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದ್ರಂತೆ. ಏನೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲವೂ ಲಭ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಜೈಲಿನಲ್ಲಿ ರಾಜ್ಯಭಾರ ನಡೆಸುತ್ತಿರುವ ಕೆಲವು ರೌಡಿ ಶೀಟರ್ ಮೂಲಕ ದರ್ಶನ್ ಸಂಪರ್ಕ ಸಾಧಿಸುತ್ತಿದ್ದಾರಂತೆ. ಜೈಲಿನಲ್ಲಿ ಅಧಿಕಾರಿಗಳನ್ನು ಮೀರಿ ಮೆರೆಯುತ್ತಿರುವ ರೌಡಿ ಶೀಟರ್ಗಳಿಂದ ಎಲ್ಲವೂ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಒಳ್ಳೆ ಊಟ ಸಿಗದೆ ಸೊರಗಿರುವ ದರ್ಶನ್ಗೆ ತಮ್ಮ ಬಾಡಿಯದ್ದೇ ಚಿಂತೆ ಆಗ್ಬಿಟ್ಟಿದೆ. ಫಿಟ್ನೆಸ್ ಆಗಿದ್ದ ದರ್ಶನ್ಗೆ ಜಿಮ್ ಮಾಡೋದು ಯಾವಾಗ ಅಂತ ಕಾಯ್ತಿದ್ದಾರೆ. ಹೀಗಿರುವಾಗ ಜೈಲಲ್ಲೇ ಒಂದು ಪ್ಲಾನ್ ಮಾಡಿದ್ದಾರಂತೆ. ಆ ಪ್ಲಾನ್ ಏನು, ಆ ಕುರಿತ ಒಂದು ವರದಿ ಇಲ್ಲಿದೆ. ಜೈಲಲ್ಲಿ ಇರುವ ದರ್ಶನ್ಗೆ ಆರೋಗ್ಯದ ಚಿಂತೆ. ಜೈಲಲ್ಲೇ ಜಿಮ್ ಮಾಡ್ತಾರಾ ಕೊಲೆ ಆರೋಪಿ. 3 ಹೊತ್ತು ಗುಂಡು ತುಂಡು ಪಾರ್ಟಿ ಮಾಡ್ತಿದ್ದ ದರ್ಶನ್ ತಮ್ಮ ದೇಹವನ್ನ ಫಿಟ್ ಆಗಿ ಇಟ್ಕೊಂಡು ಸದಾ ನಿಭಾಯಿಸ್ತಿದ್ರು. ಆದ್ರೆ ಅದ್ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆಗಿನಿಂದ ತಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಹೆಚ್ಚಾಗಿದೆಯಂತೆ. ಹೀಗಾಗಿ ಜೈಲಿನಲ್ಲೇ ಜಿಮ್ ಮಾಡೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಪ್ರತಿದಿನ ದೇಹ ದಂಡಿಸಿ ಫಿಟ್ನೆಸ್ಗೆ ಆದ್ಯತೆ ಕೊಡುತ್ತಿದ್ದ ದರ್ಶನ್ ಜೈಲೂಟ ಹಿಡಿಸದೆ 10 ಕೆಜಿ ಕಡಿಮೆ ಆಗಿದ್ದಾರಂತೆ. ಹಾಗಾಗಿ ಕೆಲ ಜೈಲಿನ ಸಿಬ್ಬಂದಿ ಜೊತೆ ದರ್ಶನ್ ಮಾತನಾಡಿದ್ದಾರಂತೆ. ತನಗೆ ಬೇಕಾದ ಜಿಮ್ ವಸ್ತುಗಳನ್ನ ತರಿಸಿಕೊಂಡಿದ್ದಾರಂತೆ. ಜೈಲು ಸಿಬ್ಬಂದಿ ಜೊತೆ ಮಾತನಾಡಿ ತಮಗೆ ಬೇಕಾದ ಜಿಮ್ ವಸ್ತುಗಳನ್ನ ಕೊಠಡಿಗೆ ತರಿಸಿಕೊಂಡಿದ್ರಂತೆ. ಈ ಮಧ್ಯೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಜೈಲು ಸಿಬ್ಬಂದಿ ಮಾತಿಗೆ ದರ್ಶನ್ ಡೋಂಟ್ ಕೇರ್ ಅನ್ನುತ್ತಿದ್ದು ಬೆಳಿಗ್ಗೆ ಹೊರಗಡೆ ವಾಕಿಂಗ್ ಹೋಗಲು ದಾಸ ಕಿರಿಕ್ ಮಾಡಿದ್ರಂತೆ. ವಾಕಿಂಗ್ ಹೋಗಲು ಬಿಡಿ ಅಂತ ದರ್ಶನ್ ಪಟ್ಟು ಹಿಡಿದಿದ್ದು ಅಲ್ಲೆಲ್ಲ ಬಿಡಲು ಸಾಧ್ಯ ಇಲ್ಲ ಅಂತ ಜೈಲು ಸಿಬ್ಬಂದಿ ಹೇಳಿದ್ದಾರೆ. ಬೇರೆಯವರಿಗೆ ಬಿಡ್ತೀರಾ, ನನಗ್ಯಾಕೆ ಬಿಡಲ್ಲ ಅಂತ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದ್ರಂತೆ. ಏನೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲವೂ ಲಭ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಜೈಲಿನಲ್ಲಿ ರಾಜ್ಯಭಾರ ನಡೆಸುತ್ತಿರುವ ಕೆಲವು ರೌಡಿ ಶೀಟರ್ ಮೂಲಕ ದರ್ಶನ್ ಸಂಪರ್ಕ ಸಾಧಿಸುತ್ತಿದ್ದಾರಂತೆ. ಜೈಲಿನಲ್ಲಿ ಅಧಿಕಾರಿಗಳನ್ನು ಮೀರಿ ಮೆರೆಯುತ್ತಿರುವ ರೌಡಿ ಶೀಟರ್ಗಳಿಂದ ಎಲ್ಲವೂ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೆರೆವಾಸವೇ ಹಾಗೆ ಎಂಥವರನ್ನ ಕೂಡ ಕುಗ್ಗಿಸಿ ಬಿಡುತ್ತೆ, ಎಂಥ ಕ್ರೂರಿಯನ್ನು ಬದಲಾಯಿಸಿ ಬಿಡುತ್ತೆ. ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರೋ ಕಾಟೇರ ನಿಧಾನವಾಗಿ ಬದಲಾಗ್ತಿದ್ದಾನೆ. ಆಧ್ಯಾತ್ಮ ಪುಸ್ತಕಗಳ ಕಡೆ ವಾಲ್ತಿದ್ದಾರಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ.
ದರ್ಶನ್ ಸದಾ ವಿವಾದದಲ್ಲೇ ಇರೋ ನಟ. ಆಗಾಗ ಕಿರಿಕ್ ಮಾಡಿಕೊಂಡು ಸುದ್ದಿ ಆಗ್ತಾ ಇದ್ದ ಹೀರೋ ಹೆಂಡತಿಗೆ ಹೊಡೆಯೋದು, ಹೋಟೆಲ್ ವೇಟರ್ ಜೊತೆ ಕಿರಿಕ್ ಮಾಡ್ಕೊಳ್ಳೋದು, ನಿರ್ಮಾಪಕನ ಜೊತೆ ಜಗಳವಾಡೋದು, ಹೀಗೆ ಕಾಂಟ್ರವರ್ಸಿ ಸ್ಟಾರ್ ಆಗಿದ್ದ ಕಾಟೇರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. 4 ಗೋಡೆಗಳ ಮಧ್ಯೆ ಸೆರೆವಾಸ ಅನುಭವಿಸ್ತಾ ಇರುವ ದಾಸ ನಿಧಾನವಾಗಿ ಬದಲಾಗ್ತಾ ಇದ್ದಾನೆ. ಸೆರೆವಾಸದಿಂದ ಕೊನೆಗೂ ಬದಲಾದ ಸಾರಥಿ. ಆಧ್ಯಾತ್ಮ ಪುಸ್ತಕಗಳ ಕಡೆ ಕಾಟೇರನ ಒಲವು. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಚಿಂಗಾರಿ ಮೊದಮೊದಲು ಕುಗ್ಗಿ ಹೋಗಿದ್ರು. ಸೆರೆವಾಸದಿಂದ ಕೊರಗಿ ಹೋಗಿದ್ದ, ಡಿಪ್ರೆಷನ್ಗೆ ಹೋಗಿದ್ದ ಚಿಂಗಾರಿ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಳ್ತಾ ಇದ್ರು. ಆದ್ರೆ ಪತ್ನಿ, ತಾಯಿ, ಸಹೋದರ, ಬಾಲ್ಯ ಸ್ನೇಹಿತರು, ಹಿತೈಷಿಗಳು ಭೇಟಿಯಿಂದ ಡೆವಿಲ್ಗೆ ಕೊಂಚ ಧೈರ್ಯ ಬಂದಿದೆ. ದರ್ಶನ್ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ವಿಲ್ ಪವರ್ ಹೆಚ್ಚಿಸಿಕೊಳ್ಳಕ್ಕೆ ದರ್ಶನ್ ಧ್ಯಾನದ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ಹೇಳ್ತಾ ಇದ್ದಂತೆ 45 ನಿಮಿಷಗಳ ಕಾಲ ಧ್ಯಾನ ಮಾಡ್ತಿದ್ದಾರೆ. ಬ್ಯಾರೆಕ್ನ ಮಧ್ಯಭಾಗದಲ್ಲಿ ಕಾರ್ಪೆಟ್ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಬೆಳಗ್ಗೆ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಿದ್ದಾರೆ. ಕಳೆದ 2 ದಿನಗಳಿಂದ ದರ್ಶನ್ ಆಧ್ಯಾತ್ಮ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ವಿವೇಕಾನಂದರ ಜೀವನ ಚರಿತ್ರೆಯನ್ನ ಓದ್ತಾ ಇದ್ದಾರೆ. ಕುವೆಂಪು, ಶಿವರಾಮ್ ಕಾರಂತರು, ದ.ರಾ ಬೇಂದ್ರೆ ಹಾಗೂ ಆನಾ ಕೃಷ್ಣರಾಯರ ಪುಸ್ತಕಗಳ ಪುಟವನ್ನು ತಿರುವಿ ಹಾಕ್ತಿದ್ದಾರೆ. ಹೀಗೆ ದಿನ ಕಳೆದಂತೆಲ್ಲ ದರ್ಶನ್ ಬದಲಾಗ್ತಾ ಇದ್ದಾರೆ. ಕಾಟೇರನ್ನ ವರ್ತನೆಯಲ್ಲೂ ಕೊಂಚ ಬದಲಾವಣೆ ಕಂಡಿದೆ. ಸೆರೆಮನೆಯಿಂದ ದರ್ಶನ್ ಸಂಪೂರ್ಣವಾಗಿ ಬದಲಾಗಿ ಹೊರ ಬಂದರೂ ಯಾವುದೇ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.